ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 3ರವರೆಗೆ ಮಂಗಳೂರು ದಸರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಅಂತ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಖಜಾಂಚಿ ಪದ್ಮರಾಜ್ ಆರ್ ಪೂಜಾರಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಂದು ಬೆಳಗ್ಗೆ 8:30ಕ್ಕೆ ಗುರು ಪ್ರಾರ್ಥನೆಯೊಂದಿಗೆ ಪುಣ್ಯಾಹ ಹೋಮ, ನವಕಲಶಾಭಿಷೇಕ ನಡೆದು ಮಧ್ಯಾಹ್ನ 12ಕ್ಕೆ ನವದುರ್ಗೆಯರು, ಮಹಾಗಣಪತಿ, ಶ್ರೀ ಶಾರದಾ ಮಾತೆಯ ಪ್ರತಿಷ್ಠಾಪನೆ ನಡೆಯಲಿದೆ ಎಂದರು. ಸೆಪ್ಟೆಂಬರ್ 25ರಂದು ಸಂಜೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಉಪಸ್ಥಿತಿಯಲ್ಲಿ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. ಇದೇ ಸಂದರ್ಭದಲ್ಲಿ 40 ತಂಡಗಳ 1,500ಕ್ಕೂ ಅಧಿಕ ಕಲಾವಿದರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಭರತನಾಟ್ಯ, ಜಾನಪದ, ಭಕ್ತಿ ನೃತ್ಯ ರೂಪಕ, ಯಕ್ಷಗಾನ, ಗಾನನಾಟ್ಯ ವೈಭವ, ತಾಳಮದ್ದಲೆ, ಹರಿಕತೆ, ಸಪ್ತವೀಣಾ ವಾದನ ಇತ್ಯಾದಿ ಪ್ರದರ್ಶನಗೊಳ್ಳಲಿದೆ. ಅಕ್ಟೋಬರ್ 2ರ ಸಂಜೆ 4ರಿಂದ ನವದುರ್ಗೆಯರು, ಗಣಪತಿ ಮತ್ತು ಶಾರದಾ ಮಾತೆಯ ಭವ್ಯ ಶೋಭಾಯಾತ್ರೆ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಜಯರಾಜ್ ಎಚ್, ಸೋಮಸುಂದರಂ, ಉಪಾಧ್ಯಕ್ಷೆ ಊರ್ಮಿಳಾ ರಮೇಶ್, ಕಾರ್ಯದರ್ಶಿ ಮಾಧವ ಸುವರ್ಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಮಂಗಳೂರು ದಸರಾದ ಉದ್ಘಾಟನೆಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾಡಿದ್ದು 22ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಚಾಲನೆ ದೊರೆತರೆ, ಮಂಗಳೂರು ದಸರಾದ ಉದ್ಘಾಟನೆ 25ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಶ್ರೀ ಕ್ಷೇತ್ರದ ಕಲಾಮಂಟಪದಲ್ಲಿ, ಸಂತೋಷಿ ಕಲಾಮಂಟಪದಲ್ಲಿ ಜರಗಲಿಕ್ಕಿರುವಂಥದ್ದು. ಈ ಬಾರಿಯ ಮಂಗಳೂರು ದಸರಾವನ್ನು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಸಿ ವೇಣುಗೋಪಾಲ್ ರವರು, ನಮ್ಮ ಸ್ಪೀಕರ್ ಯುಟಿ ಖಾದರ್ ಅವರು, ಹಾಗೆ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಜಿಲ್ಲೆಯ ಸಂಸದರು, ಹಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿರುವುದು. ಹಾಗೆ ಇನ್ನೊಂದು ವಿಶೇಷ 28ನೇ ತಾರೀಕಿನ ಹೊತ್ತು ಬಹುಶಃ ಬಹಳಷ್ಟು ಕಾರ್ಯಕ್ರಮಗಳನ್ನು ಆ ದಿವಸ ನಾವು ಏರ್ಪಡಿಸಿರುವಂತದ್ದು. 28ನೇ ತಾರೀಕು ಭಾನುವಾರ ಬೀಳುತ್ತೆ. ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಮಕ್ಕಳ ದಸರಾ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂತದ್ದು. ಇದರ ಉದ್ಘಾಟನೆ ಬೆಳಿಗ್ಗೆ 9:30 ಗಂಟೆಗೆ ಜರಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು 6 ವರ್ಷದ ಪುಟಾಣಿ, ಇವತ್ತು ಭಾರತ ದೇಶದಲ್ಲೇ ಅತಿ ಬುದ್ಧಿವಂತ ಮಗು ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ಮಾಸ್ಟರ್ ಅಗ್ನಿ ಈ ಮಕ್ಕಳ ದಸರಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಮಂಗಳೂರು ದಸರಾದ ಇನ್ನೊಂದು ವಿಶೇಷ ಬಹುಭಾಷಾ ಕವಿಗೋಷ್ಠಿ. ಬಹುಭಾಷಾ ಕವಿಗೋಷ್ಠಿ 23ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಇಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದನ್ನು ನಮ್ಮ ರಾಜ್ಯದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಇದರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ತುಳು ಭಾಷಾ ಕವಿಗೋಷ್ಠಿಯನ್ನು ಪ್ರೊಫೆಸರ್ ಚಿನ್ನಪ್ಪ ಗೌಡ್ರವರು ಉದ್ಘಾಟನೆ ಇರುವಂಥದ್ದು. ಇದರಲ್ಲಿ ಬೇರೆ ಬೇರೆ ನಮ್ಮ ಎಲ್ಲ ಪ್ರಾಧಿಕಾರದ, ಇಲ್ಲಿ ತುಳು ಭಾಷಾ ಅಕಾಡೆಮಿ ಇರ್ಬೋದು, ಅಥವಾ ನಮ್ಮ ಕೊಂಕಣಿ ಭಾಷಾ ಅಕಾಡೆಮಿ, ಹಾಗೆಯೇ ನಮ್ಮ ಬ್ಯಾರಿ ಭಾಷಾ ಅಕಾಡೆಮಿ ಅವರು, ಇವರ ಒಂದು ಸಹಕಾರದೊಂದಿಗೆ ಇವರ ಅಧ್ಯಕ್ಷರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು. ಹಾಗೆಯೇ ಕವನ ಸ್ಪರ್ಧೆಗಳನ್ನು ಕೂಡ ನಾವು ಅವತ್ತು ಏರ್ಪಡಿಸಿಕೊಂಡಿದ್ದೇವೆ. ನಮ್ಮ ಮಹಿಳಾ ಕ್ಷೇತ್ರದ ವಿಶ್ವ ಮಹಿಳಾ ಸಂಘ ಹಾಗೆಯೇ ಲಲಿತ ಭಜನಾ ಮಂಡಳಿ ಅವರ ಒಂದು ಆಶ್ರಯದಲ್ಲಿ ವಿಶೇಷವಾಗಿ ಗರ್ಭಾ ಡ್ಯಾನ್ಸ್ ಕೂಡ ಈ ಕ್ಷೇತ್ರ ಸಂಜೆ 6 ಗಂಟೆಗೆ ಶ್ರೀ ಕ್ಷೇತ್ರದ ಅಂಗಣದಲ್ಲಿ ಜರಗಲಿಕ್ಕಿರುವಂಥದ್ದು. ಇನ್ನೊಂದು ಸಾಂಸ್ಕೃತಿಕ ಮೆರಗನ್ನು ಕೊಡಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛಿಸಿದೆ. ದಸರಾ ಮೆರವಣಿಗೆ ಇದು 36ನೇ ವರ್ಷದ ದಸರಾ ಮೆರವಣಿಗೆ ನಡೆದಿದೆ. ಕಳೆದ 35 ವರ್ಷಗಳಿಂದ ಈ ದಸರಾ ಮೆರವಣಿಗೆ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ನಡೆದಿತ್ತು. ಈ ಬಾರಿಯೂ ಕೂಡ 36ನೇ ವರ್ಷದ ದಸರಾ ಮೆರವಣಿಗೆ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ನಡೆಯುವುದು ಒಂದು ಇತಿಹಾಸ ಅಂತ ನನ್ನ ಭಾವನೆ.
ಈ ದಸರಾ ಮೆರವಣಿಗೆ 36 ವರ್ಷಗಳ ಹಿಂದೆ ಜನಾರ್ದನ್ ಪೂಜಾರಿ ಅವರಿಗೆ ಪ್ರೇರಣೆ ಕೊಟ್ಟದ್ದು ಅವರು ಈ ದೇಶದ ಹಣಕಾಸು ಸಚಿವರಾದ ಕಾಲದಲ್ಲಿ ದೇಶವನ್ನ ಸುತ್ತಿದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರು ಬೇರೆ ಬೇರೆ ದೇವಿಯರ ಬೇರೆ ಬೇರೆ ರೂಪದಲ್ಲಿ ಈ ದಸರಾ ಕಾರ್ಯಕ್ರಮ ನೋಡಿದ್ರು. ಈ ಕ್ಷೇತ್ರದಲ್ಲಿ ಆ ನವದುರ್ಗೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಅವರ ಒಂದು ಕಲ್ಪನೆ. ನಮ್ಗೆ ಗೊತ್ತಿದೆ, ವಿಜಯದಶಮಿ ಅನ್ನೋದಕ್ಕೆ ಐತಿಹಾಸಿಕವಾದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದನ್ನು ನೆನಪಿಸುವುದು ಈ ಸಂದರ್ಭದಲ್ಲಿ ಒಳ್ಳೆಯದು ಅಂತ ಭಾವನೆ. ಯಾಕಂತ ಹೇಳಿದ್ರೆ ಈ ವಿಜಯದಶಮಿ ಅನ್ನುವಂಥದ್ದು ಶ್ರೀರಾಮಚಂದ್ರ ರಾವಣನನ್ನ 9 ದಿವಸಗಳ ಯುದ್ಧದಲ್ಲಿ ಸೋಲಿಸಿ 10ನೇ ದಿವಸ ವಧಿಸಿದಂಥ ದಿನವನ್ನ ಶ್ರೀರಾಮ ಅದರ ವಿಜಯದಶಮಿ ಅನ್ನುವಂಥ ಒಂದು ಉತ್ಸವವನ್ನು ಪ್ರಾರಂಭ ಆಯಿತು. ಇದು ನಮ್ಮ ಪೌರಾಣಿಕ ಹಿನ್ನೆಲೆ. ಇನ್ನೊಂದು ಹಿನ್ನೆಲೆಯನ್ನ ಹೇಳ್ತಾರೆ, ಮಹಿಷಾಸುರನನ್ನ ಚಾಮುಂಡೇಶ್ವರಿ ಯುದ್ಧದಲ್ಲಿ 9 ದಿವಸ ಯುದ್ಧದಲ್ಲಿ ಸೋಲಿಸಿ 10ನೇ ದಿವಸ ಮಹಿಷಾಸುರನ ವಧೆ ಆಗುತ್ತೆ. ಅದು ಕೂಡ ವಿಜಯದಶಮಿ ಅನ್ನುವಂಥ ಒಂದು ಹಿನ್ನೆಲೆ. ಮೂರನೆಯದು ನಮಗೆ ಪೌರಾಣಿಕ ಸಿಗುವಂಥದ್ದು ಮಹಾಭಾರತದ್ದು. ಅಜ್ಞಾತವಾಸ ಮುಗಿದ ನಂತರ ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಅಣಿಯಾದಂಥ ಕಾಲದಲ್ಲಿ ಅವರ ಆಯುಧಗಳನ್ನ ಶನಿ ವೃಕ್ಷದಲ್ಲಿ, ಅಂದ್ರೆ ಬನ್ನಿ ಮರ ಅಂತ ಹೇಳ್ತೀವಿ ನಾವು, ಶನಿ ವೃಕ್ಷದಲ್ಲಿ ಇಟ್ಟು ಆ ದಿವಸ ವಿಜಯದಶಮಿ ದಿವಸ ತಾಯಿ ದೇವಿಯನ್ನ ಪೂಜೆ ಮಾಡಿ ಆ ಶನಿ ವೃಕ್ಷದಿಂದ ಆಯುಧವನ್ನು ಹಿಡ್ಕೊಂಡು ಯುದ್ಧರಂಗಕ್ಕೆ ಇಟ್ಟಂತ ಕಾಲ ಅದು ವಿಜಯದಶಮಿಯಿಂದ ಒಂದು ಪೌರಾಣಿಕ ಹಿನ್ನೆಲೆ. ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಸನ್ಮಾನಿ ಜನಾರ್ದನ್ ಪೂಜಾರಿ ಅಧರ್ಮದ ವಿರುದ್ಧ ಧರ್ಮದ ಜಯ, ಯಥೋ ಧರ್ಮ ತಥೋ ವಿಜಯ ಅಂತ ಒಂದು ಮಾತಿದೆ. ಯಥೋ ಧರ್ಮ ತಥೋ ವಿಜಯ ಅಂತ. ಸೊ ಅಧರ್ಮದವನ್ನ ದಾಟಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ಹಿನ್ನೆಲೆ ಉಳ್ಳಂತ ಈ ವಿಜಯದಶಮಿಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾಕ್ಕೆ ಒಂದು ಹೆಸರಿತ್ತು, ಬಹಳಷ್ಟು ದೊಡ್ಡದು. ಅದನ್ನ ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಅಂಥದ್ದೇ ದಸರಾ ಮಾಡಬೇಕು, ನವದುರ್ಗೆಯರನ್ನ ಇಲ್ಲಿ ಪ್ರತಿಷ್ಠೆ ಮಾಡಬೇಕು. ಇಲ್ಲಿ ಆಗ ಶಾರದಾ ಮಾತೆ ಮಾತ್ರ ಇತ್ತು. ಸೊ ನವದುರ್ಗೆ ಮತ್ತು ಶಾರದೆ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥ ಒಂದು ಹೊಸ ಸಂಪ್ರದಾಯವನ್ನ, ಒಂದು ಆಧ್ಯಾತ್ಮಿಕ ಪರಂಪರೆಯನ್ನ ಸನ್ಮಾನ್ಯ ಜನಾರ್ದನ ಈ ನೆಲದಲ್ಲಿ, ಈ ಕ್ಷೇತ್ರದಲ್ಲಿ, ಅದು ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಏಕೈಕ ದೇವಸ್ಥಾನ ಅಂತ ಈ ಮಣ್ಣಿನಲ್ಲಿ ಮಾಡುವಂತ ಒಂದು ಕೆಲಸ ಕೈಯಾಗಿದ್ರು. ಕಳೆದ 35 ವರ್ಷಗಳಿಂದ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ಈ 36ನೇ ವರ್ಷದ ಕಾರ್ಯಕ್ರಮ. ಈಗಾಗಲೇ ಪದ್ಮರಾಜರವರು ಈ ವರ್ಷದ ಈ ದಸರಾ ಒಂದು ಕಾರ್ಯಕ್ರಮದ ಹಿನ್ನೆಲೆಯನ್ನ, ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು, ಪರಂಪರೆಯನ್ನು ಪ್ರತಿಬಿಂಬಿಸುವಂಥದ್ದು, ಒಂದು ಹೊಸ ಒಂದು ಚಿಂತನೆಯನ್ನ, ಒಂದು ಹೊಸ ಕಲ್ಪನೆಯನ್ನ ಈ ಬಾರಿಯ ಒಂದು ಈ ದಸರಾ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಿಂದ ಅದರ ಬಗ್ಗೆ ಎಲ್ಲವೂ ಪದ್ಮರಾಜ ಹೇಳಿದ್ದಾರೆ. ಬಹುಶಃ ಈ ನಾಡದು 22ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಸರಿಯಾಗಿ, ಇಷ್ಟು 35 ವರ್ಷಗಳಿಂದಲೂ ಕೂಡ ಸರಿ 4 ಗಂಟೆಗೆ ಸರಿಯಾಗಿ ಗಣೇಶನ ಮೂರ್ತಿ ವಿಸರ್ಜನೆ ಆಗುತ್ತೆ. ಹಾಗೆ ಈ ಬಾರಿಯೂ ಕೂಡ 4 ಗಂಟೆಗೆ ಸರಿಯಾಗಿ ಗಣಪತಿಯ ಮೂರ್ತಿ ವಿಸರ್ಜನೆ ಮಾಡುವಂತಹ ಒಂದು ಸಂದರ್ಭ. ನಂತರ ಎಲ್ಲ ಒಂದೊಂದೇ ಮೂರ್ತಿಗಳನ್ನ ಒಂದು 4:30-5 ಗಂಟೆಗೆ ನಮ್ಮ ಮೆರವಣಿಗೆ ಪ್ರಾರಂಭ ಆಗುತ್ತದೆ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡೋದು, ಇವತ್ತು ನೀವು ಮೈಸೂರಲ್ಲಿ ನೋಡ್ಬೋದು, ಒಂದು ಇಡೀ ಎಲ್ಲ ಕಟ್ಟಡಗಳನ್ನ ಜನ ಒಂದು ಸ್ವ ಚಿಂತನೆಯಿಂದ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೋಸ್ಕರ ಇಡೀ ಅವರವರ ಕಟ್ಟಡಗಳನ್ನ ಲೈಟ್ ಹಾಕಿ ಅದೊಂದು ಅದ್ಭುತವಾದಂತಹ ಒಂದು ರೀತಿಯನ್ನ ಮೈಸೂರಿನಲ್ಲಿ ನೋಡಬಹುದು. ನಾನು ಇಲ್ಲಿಯ ತುಳುನಾಡಿನ ಮಂಗಳೂರು ನಗರದ ರಾಜರಸ್ತೆಯಲ್ಲಿ ಹೋಗತಕ್ಕಂಥ ಈ ಒಂದು ಅದ್ಭುತ ಮೆರವಣಿಗೆಗೆ ಮೆರಗು ಕೊಡುವುದಕ್ಕೋಸ್ಕರ ಈ ನಮ್ಮ ರಾಜಬೀದಿಯಲ್ಲಿರತಕ್ಕಂಥ ಎಲ್ಲ ಕಟ್ಟಡಗಳನ್ನ ಆಯಾಯ ಅದರ ಯಜಮಾನಿ ಈ ಒಂದು ಮೆರವಣಿಗೆಗೆ ಮೆರಗು ಕೊಡಬೇಕು. ಇವತ್ತು ಈ ಮೆರವಣಿಗೆಗೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅಲ್ಲ, ದೇಶದಿಂದ ಬರ್ತಾರೆ, ಅನೇಕ ಜನ ದೇಶದ ಬೇರೆ ಬೇರೆ ಕಡೆ ಬರ್ತಾರೆ, ವಿದೇಶಿಯರು ಕೂಡ ಈ ಮೆರವಣಿಗೆಯನ್ನು ನೋಡ್ಲಿಕ್ಕೆ 100ಕ್ಕೆ 100 ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂಗಳೂರು ದಸರಾ, ಮೈಸೂರು ದಸರಾ ಮತ್ತು ಮಂಗಳೂರು ದಸರಾ ಅದು ರಾಜ ದರ್ಬಾರ್ನ ದಸರಾ ಆದ್ರೆ ಇದು ಪ್ರಜಾ ಜನರ ದರ್ಬಾರ್, ಇದು ಪ್ರಜೆಗಳ ದರ್ಬಾರ್ ಇತ್ತು, ಅದು ರಾಜ ದರ್ಬಾರ್ ನಡೀತಂತ ಇದು. ಅದಕ್ಕೋಸ್ಕರ ಈ ಮೆರವಣಿಗೆ ತಾವು ಎಲ್ಲ ಯಜಮಾನರುಗಳು, ನಮ್ಮ ಕಟ್ಟಡ ಯಜಮಾನರುಗಳಲ್ಲಿ
ಈ ಒಂದು ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಬೇಕು ಅನ್ನೋದನ್ನ ನಾನು ಇಷ್ಟೊಂದು ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಮಂಗಳೂರಿನ ದಸರಾ ಇದಕ್ಕೊಂದು ಅದ್ಭುತವಾದ ಹಿನ್ನೆಲೆ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಪರಂಪರೆಯ ಅದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಒಂದು ಸೈಂಟಿಫಿಕಲ್ ಆಗಿ ಒಂದು ವೈಜ್ಞಾನಿಕವಾಗಿ ತಿಳಿಸಿದಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಮಣ್ಣಿನಲ್ಲಿ ನಡೆಯುವಂತ ಮಂಗಳೂರು ದಸರಾ ಕಾರ್ಯಕ್ರಮ. ಮಂಗಳೂರು ದಸರಾ ಅಂತ ಹೇಳಿದ್ರೆ ಬಹುಶಃ ಈ ಕ್ಷೇತ್ರದ ಬಗ್ಗೆ ಪ್ರತಿ ದಿವಸ ಈ ಒಂದು ಸಮಯದಲ್ಲೂ ಕೂಡ ಕನಸನ್ನು ಕಾಣ್ತಿರುವಂತವರು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು. ಏನಾದರೂ ಒಂದು ವಿಶೇಷ ಇರಬೇಕು ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ಈ ಬಾರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಕ್ಷೇತ್ರದ ಒಳಗಡೆ ನಾವು ಮೇಲ್ಛಾವಣಿಯ ವ್ಯವಸ್ಥೆಯನ್ನು ಇವತ್ತು ಮಾಡಿರುವಂಥದ್ದು. ಕಳೆದ 2 ತಿಂಗಳಿಂದ ಇದರ ಕೆಲಸ ನಡೀತಾ ಇತ್ತು. ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಶಂಕರ್ ರೂಫಿಂಗ್ ಕಂಪನಿ ಉಡುಪಿ ಇವರು ಈ ಕೆಲಸವನ್ನು ಬಹಳ ನಮ್ಮ ನಿರೀಕ್ಷೆಗೆ ತಕ್ಕವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತಾವು ಗಮನಿಸಬಹುದು ಇದರ ದೇವಸ್ಥಾನದ ಒಳಗಡೆ ಇದರ ಒಂದು ಉದ್ಘಾಟನೆಯನ್ನು ನಾಳೆ ದಿವಸ ಸಂಜೆ 6:30 ಗಂಟೆಗೆ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿಯಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಬಿ ಜನಾರ್ದನ್ ಪೂಜಾರಿ ಅವರು ಉದ್ಘಾಟನೆ ಮಾಡಲಿಕ್ಕಿರುವಂಥದ್ದು. ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಕ್ಷೇತ್ರಾಡಳಿತ ಸಮಿತಿ ಎಲ್ಲ ಸದಸ್ಯರು, ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೆ ಗಣ್ಯರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಳ್ಳಿಕ್ಕಿರುವಂಥದ್ದು. ಹಾಗೆ ಈ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರನ್ನು ನಾವು ಯಾವತ್ತೂ ಮರಳಿಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ತಾವು ನಮಗೆ ಕೊಡ್ತಾ ಇದ್ದೀರಿ. ಅದೇ ರೀತಿ ಸಹಕಾರವನ್ನು ನಾವು ಈ ಬಾರಿಯೂ ಕೂಡ ತಮ್ಮಿಂದ ನಿರೀಕ್ಷಿಸುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಆಗಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಕೂಡ ಅತ್ಯಂತ ಅಗತ್ಯ. ತಾವು ಕೊಡ್ತೀರಿ ಅನ್ನುವಂತಹ ಭರವಸೆ ನಮಗಿದೆ. ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಬಾರಿ ಕೂಡ ಅದು ಇದರಿಂದಲೇ ನಮ್ಮ ಮಹಾನಗರ ಪಾಲಿಕೆಯಿಂದಲೇ ಅದರ ವ್ಯವಸ್ಥೆಗಳು ಆಗಿರುವಂಥದ್ದು ಒಂದು ಮಾಡಿಕೊಂಡಿದ್ದಾರೆ. ನಮ್ಮ ದ್ವಾರದ ಹೊರಗಡೆ ಸಂತೆಗಳನ್ನು ಅವರು ಮಹಾನಗರ ಪಾಲಿಕೆಯವರು ಮಾಡಿದ್ದಾರೆ. ಅದೇನೋ ಅವರು ಬಿಡ್ ಎಲ್ಲ ಮಾಡ್ಕೊಂಡಿದ್ರು, ಅದರ ಮುಖಾಂತರ ನಡೆಯುತ್ತೆ. ಯಾವುದೇ ರೀತಿಯ ಗೊಂದಲ ಈ ಬಾರಿ ಇಲ್ಲ ಸಂತೆಯ ವಿಚಾರದಲ್ಲಿ. ಅವರಿಗೆ ನಾವು ಹಿಂದಿನಿಂದಲೂ ಕೂಡ ನಾವು ಮೊದಲು ಹೇಳ್ತೇವೆ, ಯಾರು ಯಾವ ಟ್ಯಾಬ್ಲೆಗಳನ್ನು ಮಾಡ್ತಾರೆ ಅದನ್ನು ಸೂಕ್ಷ್ಮವಾಗಿ ನಮಗೆ ಏನು ಥೀಮ್ ಏನಿರುತ್ತೆ ಅದನ್ನು ಮೊದಲು ನಮ್ಮಲ್ಲಿ ಅರ್ಜಿ ಕೊಡಬೇಕು. ಅದನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕಳಿಸಿಕೊಡ್ತೇವೆ. ಯಾವುದೇ ರೀತಿಯಲ್ಲಿ ವಿವಾದಗಳಿಗೆ ಎಡ ಮಾಡಿಕೊಡದೆ ಯಾರದೇ ಫೀಲಿಂಗ್ಸಿಗೆ, ಯಾವುದೇ ಜಾತಿ ಧರ್ಮದ ಫೀಲಿಂಗ್ಸಿಗೆ ತೊಂದರೆ ಆಗದಂತಹ ಟ್ಯಾಬ್ಲೆಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುವುದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.